ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 5ನೇ ಕ್ಲಾಸ್ ಟೈಲರಿಂಗ್ ಕ್ಲಾಸ್ನ 5ನೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಅದು ಸಾದಾ ಬ್ಲೌಸ್ ಯಾವ ರೀತಿ ಅಳತೆ ತಗೊಂಡು ಕಟಿಂಗ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಸಾದಾ ಬ್ಲೌಸ್ ಕಟಿಂಗ್. ಇದೊಂದು ಮನೆಯಲ್ಲೇ ಇತ್ತು ಪ್ಲೇನ್ ಬ್ಲೌಸು, ಇನ್ಯಾವುದು ಪ್ಲೇನ್ ಬ್ಲೌಸ್ ಕೂಡ ಇಲ್ಲ ಹೇಳ್ಬೇಕು ಅಂದರೆ. ಹಂಗಾಗಿ ಇದನ್ನೇ ತೊಗೊಂಡಿದ್ದೀನಿ. ಆಮೇಲೆ ಇದು 80 ಸೆಂಟಿಮೀಟ್ರಿಗೂ ಕಡಿಮೆ ಇದೆ ಬ್ಲೌಸ್ ಪೀಸು. ಆದರೂ ಬ್ಲಾಕ್ ಎಲ್ಲ ಯಾವುದಕ್ಕಾದ್ರೂ ಮ್ಯಾಚ್ ಮಾಡಿ ಹಾಕೋಬೋದಲ್ಲ, ಹೆಂಗಿದ್ರು ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಇವಾಗ ಅಳತೆ ಬ್ಲೌಸಲ್ಲೇ ನಾನು ಏನು ಮೆಜರ್ಮೆಂಟ್ ತಗೋತೀನಿ, ಯಾವ ರೀತಿ ಬ್ಲೌಸ್ ಇಟ್ಕೋತೀನಿ ಅಂತ ಎಲ್ಲ ತೋರಿಸ್ತೀನಿ. ನೋಡಿ, ಫಸ್ಟ್ಗೆ ನಾನು ಈ ಥರ ಬ್ಲೌಸ್ ಇರುತ್ತೆ ಅಂದ್ಕೊಳ್ಳಿ. ಇದು ಡಿಸೈನ್ ಇದೆ, ಯಾವುದೇ ಬ್ಲೌಸ್ ಆದರೂ ಈ ಥರ ಇರುತ್ತೆ. ಈಗಿರುತ್ತಲ್ವಾ, ಈಗ ಫೋಲ್ಡ್ ಮಾಡಿರ್ತೀವಿ. ಇವಾಗ ಇದನ್ನ ಡೈರೆಕ್ಟಾಗಿ ನಾನು ಮಾಮೂಲಿ ಅವೆಲ್ಲ ಹೇಳೋದು ಬೇಡ. ಈಗ ಈ ರೀತಿ ಇಟ್ಕೊಂಡು ಈಗ ನಾವು ಇದೇ ಸುತ್ತಳತೆ ಏನಿರುತ್ತೆ ಅದಕ್ಕೆ 4 ಇಂಚು ಆ್ಯಡ್ ಮಾಡಿ ತಗೋಬೇಕಾಗುತ್ತೆ. ಓಕೆನಾ? ದೇವ್ರೇ ದೇವ್ರೆ. ಈಗ ಇದು ಅಳತೆ ಬ್ಲೌಸು ನಂದೇನೆ. ಓಕೆನಾ ಫ್ರೆಂಡ್ಸ್? ಇಲ್ಲಿ ಕಂಕ್ಳ ಹತ್ರ ಇದೆಯಲ್ಲ, ಈ ಕಂಕ್ಳಿಂದ ಇಲ್ಲಿ ಉಕ್ಸಿದೆಯಲ್ಲ, ಇಲ್ಲಿವರೆಗೂ ಅಳತೆ ತಗೊಳ್ಳಿ. ಓಕೆನಾ? ಇಲ್ಲಿಂದ ನಮ್ಗೆ ಇದು 9.5 ಇದೆ. ಈ 9.5ಗೆ 4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಂದ 4.5, 9.5 ಅಂದರೆ 10.5, 11.5, 12.5, 13.5 ಬಂತು. ಈಗ 13.5 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಾನು 12 ಇಂಚ್ 12.5 ಮಾಡ್ಕೋತೀನಿ, ಯಾಕಂದ್ರೆ ಇದು ಬಟ್ಟೆ ಕಡಿಮೆ ಇದೆ. 1 ಇಂಚ್ ಸಾಕು, ಜಾಸ್ತಿ ಬೇಡ. 12.5 ಈ ಥರ ಮಾಡ್ಕೋತೀನಿ, ಯಾಕಂದ್ರೆ ಇದು ಬಟ್ಟೆ ಕಡಿಮೆ ಇದೆ. ಓಕೆನಾ? ಇದು ಸ್ಲೀವ್ಸ್ ಬಂದ್ಬಿಟ್ಟು ಎಷ್ಟು ಸಿಗುತ್ತೆ ಅಷ್ಟಕ್ಕೆ ಇಡೋಣ. ಇದು ಬಾರ್ಡರ್ ಇದೆ, ಹಂಗಾಗಿ ಒಂದು 5 ಇಂಚ್ಗೆ ಇಟ್ಕೋತೀನಿ. ಓಕೆನಾ? 5 ಇಂಚ್ ಇಡೋಣ, ಯಾಕೆಂದ್ರೆ ಇದು ಬಟ್ಟೆ ಕಡಿಮೆ ಇದೆ, ಅದಕ್ಕೋಸ್ಕರ. ಇಲ್ಲಾಂದ್ರೆ ನೋಡಿ, ಇದು 5 ಇಂಚಿಗೆ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಬಟ್ಟೆ ಕಡಿಮೆ ಇದೆ. ಓಕೆನಾ? ಫಸ್ಟು ಇವಾಗ ಬೇರೆ ಬ್ಲೌಸ್ ಆದ್ರೆ ಇನ್ನು ಉದ್ದ ಬರುತ್ತೆ. ಇವಾಗ ಈ ಬ್ಲೌಸ್ ಆದ್ರೆ ಈ ರೀತಿ ಅಳತೆ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಫೋಲ್ಡ್ ಮಾಡಿರೋದು ಕ್ಲೋಸ್ ಆಗಿರೋದು ನಮ್ಮ ಕಡೆ ಇರಲಿ, ಓಪನ್ ಇರೋದು ನಿಮ್ಮ ಕಡೆ ಇರಲಿ. ಇವಾಗ ಇದನ್ನ ಈ ರೀತಿ ತಗೊಳ್ಳಿ. ಓಕೆನಾ? ಈ ರೀತಿ ಫೋಲ್ಡ್ ಮಾಡಿ ತಗೊಂಡಾಗ ಇವಾಗ ಇಲ್ಲಿ ನೀವು ಎದೆ ಸುತ್ತಳತೆಗೆ 4 ಇಂಚ್ ಆ್ಯಡ್ ಮಾಡ್ಕೋಬೇಕು. ಓಕೆನಾ? 4 ಇಂಚು ಈ ತರ ಫೋಲ್ಡ್ ಮಾಡಿದಾಗ ನಮಗೆ ಹೇಳಿದ್ನಲ್ಲ, ಫ್ರಂಟಲ್ಲೂ ಡಾಟ್ ಬರುತ್ತೆ, ಹಿಂದೆಗೆ 2 ಇಂಚ್ ಎಕ್ಸ್ಟ್ರಾ ಬೇಕು. ಹಂಗಾಗಿ ನಮಗೆ 13.5, ಇದು 9.5 ಇದೆ. 10.5, 11.5, 12.5, 13.5 ಬೇಕು. ಓಕೆನಾ? ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀವು 13.5ಗೆ ಇದಾಗ ಬರುತ್ತೆ. ಹಂಗಾಗಿ 12.5 ತಗೋತೀನಿ. ಸ್ವಲ್ಪ ಕಮ್ಮಿನೇ ಇರಲಿ ಪರವಾಗಿಲ್ಲ, ಒಳಗಡೆ ಬಟ್ಟೆ ಬಿಡದೇ ಇದ್ರೂ ಪರವಾಗಿಲ್ಲ, ಹಾಗೆ ಇರುತ್ತೆ. ಹೀಗೆ ಇಲ್ಲಿ ಬಂದ್ಬಿಟ್ಟು ನಾನು 12.5 ತಗೊಂಡಿದ್ದೀನಿ. ಇದು 12.5 ತಗೊಂಡಿದ್ದೀನಿ. 9.5 ರೆಡಿ ನಮಗೆ ಬರಬೇಕಾಗಿರೋದು. ಓಕೆನಾ? ಈಗ ಈ ರೀತಿ ಇರೋದನ್ನ ಈಗ ಇದು ಕಟ್ ಮಾಡ್ಕೊತೀನಿ. ಈಗ ಇದು ಸ್ಲೀವ್ಸ್ಗೆ ಸಪ್ರೇಟ್. ಇದು ಬಾರ್ಡ್ರ್ ಇದೆ, ಬಾರ್ಡ್ರ್ ಇಲ್ಲ ಅಂದ್ರೂ ಈ ಕಡೆ ಇನ್ನೂ ಜಾಸ್ತಿ ಬರುತ್ತೆ ಬಟ್ಟೆ. ಇದು ಬರೀ 80 ಸೆಂಟಿಮೀಟ್ರಿಗೂ ಕಡಿಮೆ ಇದೆ, ಅದಕ್ಕೋಸ್ಕರ ಇದು ನಾನು ಸ್ಲೀವ್ಸ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಇದು ಸಪ್ರೇಟ್ ಆಗಿ ಇಟ್ಕೊತೀನಿ. ಇದು ಸ್ಲೀವ್ಸ್ಗೆ, ಇದು ಇನ್ನೂ ಜಾಸ್ತಿ ಬರುತ್ತೆ ಬಟ್ಟೆ. ಹೇಳಿದ್ಮೇಲೆ 80 ಸೆಂಟಿಮೀಟರ್ ಇರೋದ್ರಿಂದ ಇದು ತೆಗೆದ್ಬಿಟ್ಟು ಸ್ಲೀವ್ಸ್ಗೆ ಇಟ್ಕೊಳ್ಳಿ, ಸೈಡ್ಗೆ ಇಟ್ಕೊಳ್ಳಿ. ಓಕೆನಾ? ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡಿದ್ದೀರಲ್ಲ, ಹಿಂಗೆ ಓಪನ್ ಮಾಡಿ, ಓಪನ್ ಮಾಡಿಬಿಟ್ಟು ಇವಾಗ ಇದನ್ನ ಈ ರೀತಿ ತೆಗೆದ್ಬಿಟ್ಟು ಹಿಂಗೆ ಅಡ್ಡ ತಾಕೋಬೇಕು. ಇವಾಗ ಹಿಂಗೆ ಕಟ್ ಮಾಡ್ಕೊಂಡಿದ್ದು ನಾವು ಹಿಂಗೆ ತಗೊಂಡ್ವಿ. ಇವಾಗ ಇದನ್ನ ಹಿಂಗೆ ಓಪನ್ ಮಾಡಿ ಹಿಂಗೆ ಉದ್ದ ಬರಬೇಕು. ಓಕೆನಾ? ಹಿಂಗೆ ಉದ್ದ ಬರೋ ಥರ ಹಿಂಗೆ ಫೋಲ್ಡ್ ಮಾಡಿ ನಾವು ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ತಗೋಬೇಕು. ಓಕೆನಾ? ಯಾಕೆಂದ್ರೆ ನಮ್ಗೆ ಬಟ್ಟೆ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಈ ಮೆಥಡಲ್ಲೇ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ, ಬಟ್ಟೆ ಸಾಕಾಗಲ್ಲ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ನೀವು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಎಮ್ಮಿಂಗ್ ಮಾಡೋದಕ್ಕೆ ಬೇಕಲ್ಲ, ಅದಕ್ಕೆ. ಓಕೆನಾ? 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 1.5 ಇಂಚಿಗೆ. ಓಕೆನಾ? 1.5 ಇಂಚು, 1.5 ಇದು ಎಮ್ಮಿಂಗ್ ಮಾಡೋಕ್ಕೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದು 1.5 ಇಂಚು ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ಈಗ ಬ್ಲೌಸ್ನ ಉದ್ದ ನೋಡೋಣ. ಇವಾಗ ಇದೇ ಬ್ಲೌಸಲ್ಲಿ ಈ ರೀತಿ ತಗೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ತಗೊಳ್ಳಿ. ಶೋಲ್ಡರ್ ಜಾಯಿಂಟಿಂದ ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ, ಇಲ್ಲಿವರೆಗೂ ಎಷ್ಟಿದೆ ನೋಡ್ಕೊಳ್ಳಿ. ಇಲ್ಲಿಂದ ಇದು ನಮಗೆ 14.5 ಇದೆ. ಓಕೆನಾ? 14.5ಗೆ ಮಾರ್ಕ್ ಮಾಡಬೇಕು. 14.5ಗೆ ಈ ರೀತಿ ಮಾರ್ಕ್ ಮಾಡಿ. ಇವಾಗ ಆಲ್ರೆಡಿ ಸ್ಟಿಚಿಂಗ್ ಬಿಟ್ಟಿದ್ದೀವಿ. ಮೇಲ್ಗಡೆ 14.5 ತಗೊಂಡು ಮೇಲೆ 1/2 ಇಂಚು ಸ್ಟಿಚಿಂಗ್ ಬಿಡಬೇಕು. ಓಕೆನಾ? ಈ ರೀತಿ ತಗೊಂಡು ಹೀಗೆ ಮಾರ್ಕ್ ಮಾಡ್ಕೋಬೇಕು. ಆಯ್ತಾ? ಇದು ಹಿಂದೆ ಬರುತ್ತೆ. ಆಕ್ಚುಲಿ ನಾವು ಯಾವಾಗಲೂ
ಹಿಂದೆದ್ ಕಟ್ ಮಾಡ್ಕೋತೀವಿ, ಮುಂದೆದ್ ಬಂದ್ಬಿಟ್ಟು ಆಮೇಲೆ ಕಟ್ ಮಾಡ್ತೀವಿ. ಆದ್ರೆ ಇವಾಗ ನಿಮ್ಗೆ ನಾನು ಈಸಿ ಮೆಥಡ್ ಅಲ್ಲಿ ತೋರಿಸ್ತೀನಿ. ಈ ತರ ಇರುತ್ತಲ್ಲ, ಇದು 14.5 ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಕರೆಕ್ಟಾಗಿ. ಇದಕ್ಕೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಐರನ್ ಇದ್ರೆ ನೀಟಾಗಿ ಐರನ್ ಮಾಡ್ಕೊಳ್ಳಿ, ಇವಾಗ ನೀಟಾಗಿ ಬರುತ್ತೆ. ಓಕೆನಾ, ಆಮೇಲೆ ಈ ರೀತಿ ಇಟ್ಕೊಂಡು ಈಗ ಮಾಮೂಲಿ ಸೊಂಟದ ಸುತ್ತಳತೆ. ಫಸ್ಟ್ಗೆ ನಾನು ಹೇಳ್ದಾಗೆ ಸೊಂಟದ ಸುತ್ತಳತೆ ಇಲ್ಲಿ ಏನಿದೆ ಈ ಉಕ್ಸ್ ಪಟ್ಟಿಯಿಂದ ತಗೊಳ್ಳಿ. ಯಾವುದೇ ಬ್ಲೌಸ್ ಆದ್ರೂ ಅಷ್ಟೇ ಈ ಉಕ್ಸ್ ಪಟ್ಟಿಯಿಂದ ಎಳೆಯಕ್ಕೆ ಹೋಗ್ಬೇಡಿ. ನೀಟಾಗಿ ಈ ರೀತಿ ಇಟ್ಕೊಂಡು ಈ ರೀತಿ ತಗೊಳ್ಳಿ. ಓಕೆನಾ, ಇಲ್ಲಿಂದ ಇಲ್ಲಿ ಫುಲ್ ತಗೊಳಕ್ ಹೋಗ್ಬೇಡಿ. ಇಲ್ಲಿ ಐ ಇರುತ್ತಲ್ಲ ಅಲ್ಲಿವರೆಗೆ ಸ್ಟಾಪ್ ಮಾಡಿ. ಇದು ಬಂದ್ಬಿಟ್ಟು 29.5 ಇದೆ. ಓಕೆನಾ, 29.5 ಇದೆ. 29.5ನ ಇವಾಗ ಇದನ್ನ 4 ಭಾಗ ಮಾಡ್ಕೊಳ್ಳಿ. ಇದೇ ಟೇಪಲ್ಲಿ ಈ ತರ 4 ಭಾಗ ಮಾಡಿ. ಈ ತರ 4 ಭಾಗ ಮಾಡಿದಾಗ ನಮ್ಗೆ 7.25 ಅಂದ್ರೆ 1 ಪಾಯಿಂಟ್ ಕಡಿಮೆ 7.5 ಬರುತ್ತೆ. ಓಕೆನಾ, 7.5 1 ಪಾಯಿಂಟ್ ಕಡಿಮೆ ಬರುತ್ತೆ. 7.5ನೇ ಇಟ್ಕೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಇದು ಡಾಟ್ಗೆ ಇಲ್ಲಿಂದ 2 ಇಂಚು, ಇದು 1.5 ಇಕ್ತೀನಿ. 1.5 2 ಇಂಚು ಇಟ್ಕೊಳ್ಳೋಣ. ಎಕ್ಸ್ಟ್ರಾ ಸ್ಟಿಚಿಂಗ್ 2 ಇಂಚು. ಓಕೆನಾ, ಇದಿಷ್ಟಾಯ್ತು. ಈಗ ಎದೆ ಸುತ್ತಳತೆ ಆಗ್ಲೇ ನಾನು ತೋರಿಸಿದ್ನಲ್ಲ, ಇಲ್ಲಿಂದ ಇಲ್ಲಿಗೆ ತಗೊಳ್ಳೋದು ಎದೆ ಸುತ್ತಳತೆ. ಇದು ಬಂದ್ಬಿಟ್ಟು 9.5 ಇದೆ. 9.5ನ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ 9.5 ಮಾರ್ಕ್ ಮಾಡ್ಕೋಬೇಕು. 9.5 ಎಷ್ಟು? 9.5. ಇಲ್ಲಿಂದ ಶೋಲ್ಡರ್ ನೆಕ್ ವಿಡ್ತ್ ಬಂದ್ಬಿಟ್ಟು 5 ತಗೊಂಡ್ರೆ ಸಾಕು ನಮ್ಗೆ. ಓಕೆನಾ, ಇದ್ರಲ್ಲಿ ಬಂದ್ಬಿಟ್ಟು 5 ಇಂಚು ತಗೊಳ್ಳಿ. ಎಷ್ಟಾಯ್ತು? 4 ಭಾಗ ಮಾಡ್ಕೊಂಡ್ರೆ 38 ಬರುತ್ತೆ. ಓಕೆನಾ, ಎದೆ ಸುತ್ತಳತೆ ಬಂದ್ಬಿಟ್ಟು ಇದು 38. 38ಕ್ಕೆ 5 ಇಂಚು ತಗೊಂಡ್ರೆ ಸಾಕು. 5 ಇಂಚು ತಗೊಂಡಿದ್ದೀನಿ. ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ಗೆ ಸೇರಿಸಿ, ಎರಡೂ ಸೇರಿಸಿ 5 ಇಂಚು ತಗೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನೆಕ್ಗೆ 2 ಇಂಚು ಸಾಕು. ಓಕೆನಾ, ಇದಕ್ಕೆ ಇಷ್ಟು ಸಾಕು. ನೀವು ಇದ್ರಲ್ಲಿ ತಗೋತೀನಿ ಅಂದ್ರೆ ನಿಮ್ಗೆ ಇದರಲ್ಲಿ ಜಾಸ್ತಿ ಡೀಪ್ ಆಗ್ಬಿಡುತ್ತೆ. ನಾನು ಅದಕ್ಕೆ ತೋರಿಸಿಲ್ಲ. ಇದ್ರಲ್ಲಿ ತಗೋಬಹುದು. ಇದರಲ್ಲಿ ನೀವು ನೀಟಾಗಿ ಇಟ್ಕೊಂಡು ಮಾಡ್ಬೇಕು. ಇಲ್ಲಾಂದ್ರೆ ಜಾಸ್ತಿ ಬ್ರಾಡ್ ಆಗ್ಬಿಡುತ್ತೆ. ಇವಾಗ 5 ಇಂಚ್ ತಗೋಬಹುದು, 6 ಇಂಚ್ ತಗೋಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಹಾಗೆ ಹೇಳ್ದೆ. ಇವಾಗ ಇಲ್ಲ ಈ ತರನೇ ತಗೋತೀನಿ ಅನ್ನೋದಾದ್ರೆ ಈ ರೀತಿ ಇದು ಇಟ್ಕೊಳ್ಳಿ. ಶೋಲ್ಡರು ಮತ್ತೆ ನೆಕ್ ವಿಡ್ತ್ ತಗೊಳ್ಳೋದು ಹೀಗೆ ಇಲ್ಲಿದೆಯಲ್ಲ, ಇದನ್ನ ನೀಟಾಗಿ ಇಟ್ಕೋಬೇಕು ನೀವು. ಇದೇ ಮೇನು. ಇದ್ರಲ್ಲಿ ನೀವೇನಾದ್ರೂ ಸ್ವಲ್ಪ ಹಿಂಗೆ ತಗೊಂಡ್ರೆ ಜಾಸ್ತಿ ಅಗಲ ಆಗ್ಬಿಡುತ್ತೆ. ಹಂಗಾಗಿ ನೀಟಾಗಿ ಈ ರೀತಿ ಇಟ್ಕೊಂಡು ತಗೋಬೇಕಾಗುತ್ತೆ. ಈ ರೀತಿ ಸರಿಸ್ಕೊಂಡು ಈಗ ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಸ್ಲೀವ್ಸು ತೋಳು ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ. ನೋಡಿ, ಒಂಚೂರು ಆ ಕಡೆ ಈ ಕಡೆ ನೀಟಾಗಿ ಇದು ಮಾಡ್ಕೊಂಡು ಹಿಂಗೆ ತಗೋಬೇಕು ನೀವು. ಓಕೆನಾ, ನೋಡಿ 10 ಇಂಚು ಬರುತ್ತೆ. 10 ಇಂಚು ಬಂತು. ನೀವು ಇದ್ರಲ್ಲೇ ಅಂದ್ರೆ ಇದನ್ನ ನೀವು ಸ್ವಲ್ಪ ಅಗಲ ಮಾಡಿದ್ರೆ ಇದು ಜಾಸ್ತಿ ತಗೋಬಿಡ್ತೀರಾ. ಜಾಸ್ತಿ ತಗೋಬಾರ್ದು. ಓಕೆನಾ, ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಗೆ ನೋಡಿ 10 ಇಂಚು ಕರೆಕ್ಟಾಗಿ ಬಂದಿದೆ. 10 ಇಂಚು ನಾನು ಹೇಳಿದ್ನಲ್ಲ 5 ಇಂಚು ತಗೋಬೇಕು ಅಂತ. ಇದನ್ನ 2 ಭಾಗ ಮಾಡಿ ನಾವು ಇವಾಗ ಇಲ್ಲಿ 5 ಇಂಚಿಗೆ ತಗೊಂಡಿದ್ದೀನಿ. 5 ಇಂಚು. ಓಕೆನಾ, ಇದು ಬಂದ್ಬಿಟ್ಟು 2 ಇಂಚು ತಗೊಂಡಿದ್ದೀನಿ. ಇದು ಮುಂದೆದು, ಇದು ಮುಂದೆ ಪೀಸು, ಇದು ಕೆಳಗಡೆದು ಒಂದು ಹಿಂದೆ ಪೀಸು. ಇದು ಹಿಂಗೆ ಆಲ್ರೆಡಿ ಹಿಂಗೆ ಫೋಲ್ಡ್ ಮಾಡಿರೋದು, ನಂಗೆ ಗೊತ್ತಾಯ್ತಾ. ಮತ್ತೆ ಇವಾಗ ಇಲ್ಲಿ 5 ತಗೊಂಡಿದ್ದೀವಲ್ಲ, ಇಲ್ಲಿ 5ಗೆ ಮಾರ್ಕ್ ಮಾಡ್ಕೊಳ್ಳೋಣ, 5 ಇಂಚಿಗೆ. ಓಕೆನಾ, ಇವಾಗ ಬ್ಲೌಸಲ್ಲಿ ಅಳತೆ ತಗೋಬಹುದು. ಇಲ್ಲಾಂದ್ರೆ ಇದು ಏನಿದೆ 5 ಇಂಚು, ಇದಕ್ಕೆ ಸ್ಟಿಚಿಂಗ್ಗೆ ಅರ್ಧ ಇಂಚು ಸೇರಿಸಿ 5.5 ತಗೊಳ್ಳಿ ಸಾಕು. ಓಕೆನಾ, 5.5. ಇದು ಬಂದ್ಬಿಟ್ಟು ಆರ್ಮೂಲ್ ರೌಂಡ್ ಬಂದ್ಬಿಟ್ಟು 5.5. ಓಕೆನಾ, ಈಗ ಇದನ್ನ ಜಾಯಿಂಟ್ ಮಾಡ್ಕೋಬೇಕು. ನಿಮ್ಗೆ ಇದು 5.5 ಬೇಡ ಅನ್ನೋದಾದ್ರೆ ಬ್ಲೌಸ್ ಇದ್ರೆ ಬ್ಲೌಸ್ ಅಲ್ಲೇ ತಗೋಬಹುದು. ನೀವು ಇಲ್ಲಾಂದ್ರೆ ಈ ತರ ಮಾಮೂಲಿ ಎದೆ ಸುತ್ತಳತೆ ತಗೊಂಡಾಗ ಆ ತರ ತಗೋಬೇಕು. ಈಗ ನಾನು ಇಲ್ಲಿ 5.5 ತಗೊಂಡಿದ್ದೀನಿ. ಇಲ್ಲಿ 5 ಇದೆ. ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ ಸೇರಿ ಇದು 2 ಇಂಚ್ ಇದೆ. ಎದೆ ಸುತ್ತಳತೆ 9.5 ಇದೆ. ಇದು ಬಂದ್ಬಿಟ್ಟು ಇಲ್ಲಿ ಕೆಳಗಡೆ 1.5 ಇದೆ. ಇದು 7.5 ಬರುತ್ತೆ. ಓಕೆನಾ, ನೋಡಿ 7.5 ಇಷ್ಟು ಇದ್ರ ಅಳತೆ. ಇಲ್ಲಿ 9.5 ಇಲ್ಲಿ ಮಾರ್ಕ್ ಮಾಡಿದೀವಲ್ಲ. ಈಗ ಇಲ್ಲಿಂದ ಎಕ್ಸ್ಟ್ರಾ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಈ ರೀತಿ ರೌಂಡ್ ಶೇಪ್ ತಗೊಳ್ಳಿ. ನಾನು ಹೇಳ್ದಂಗೆ ಕರ್ವ್ ಸ್ಕೇಲ್ ಇದ್ರೆ ಕರ್ವ್ ಸ್ಕೇಲ್ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಪರವಾಗಿಲ್ಲ. ಇವಾಗ ಇದು ಬಂದ್ಬಿಟ್ಟು ಇದು ಫ್ರಂಟ್ ಇರೋದ್ರಿಂದ ಈ ಫ್ರಂಟ್ ಅಲ್ಲಿ ನಿಮ್ಗೆ ಈ ರೀತಿನೇ ಅಳತೆ ತಗೋತೀನಿ ಅಂದ್ರೆ ತಗೋಬಹುದು. ಇಲ್ಲ ಇದನ್ನ ಈ ರೀತಿ ಇಟ್ಕೊಂಡು ಅಳತೆ ಬ್ಲೌಸ್ ಇದ್ರೆ ಹೀಗೆ ಇಟ್ಕೊಂಡು ಸ್ಟಿಚಿಂಗ್ ಎಲ್ಲ ಸೇರಿಸಿ ಈ ತರ ಇದನ್ನ ಸ್ವಲ್ಪ ಹಿಂಗ್ ಕ್ರಾಸ್ ಮಾಡಿ. ಜಾಸ್ತಿ ಹೇಳಿದ್ರೆ ಉದ್ದ ಅಗಲ ಆಗ್ಬಿಡುತ್ತೆ, ಬ್ರಾಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ತಗೊಂಡು ಹಿಂಗ್ ಮಾಡ್ಕೊ. ಓಕೆನಾ, ಇಲ್ಲಿಂದ ಇದು ನಮ್ಗೆ ಎಷ್ಟು ಬರುತ್ತೆ?
6.5 ಬರುತ್ತೆ. ಓಕೆನಾ, 6.5 ಇದೆ. 6.5ಗೆ ಬೇಕಾದ್ರೆ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 6.5ಗೆ ಮಾರ್ಕ್ ಮಾಡಿ ಇದು ಇಲ್ಲಿ ಈ ರೀತಿ ಜಾಯಿಂಟ್ ಮಾಡಿ. ಇಲ್ಲಿ ನಿಮಗೆ ಬ್ರಾಡ್ ಬೇಕು ಅಂದರೆ ಈ ಥರ ಸ್ವಲ್ಪ ಕ್ರಾಸ್ ಆಗಿ ಮಾಡ್ಕೊಳ್ಳಿ. ಇಲ್ಲ ಇಷ್ಟೇ ಸಾಕು ಅಂದರೆ ಸಾಕು. ಓಕೆನಾ, ಇಲ್ಲಿಂದ ಸ್ವಲ್ಪ ನಾನು ಬ್ರಾಡ್ ತೆಗಿತೀನಿ, ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದು ಅಷ್ಟೇ. ಇದಿಷ್ಟು ಆಯಿತು. ಈಗ ಇಲ್ಲಿಂದ ಇದಾದ್ಮೇಲೆ ಇಲ್ಲಿಂದ ಇದೇನಿದೆ ಇಲ್ಲಿ ಉಕ್ಸ್ ಪಟ್ಟಿ ಜಾಯಿಂಟ್ ಪಟ್ಟಿ ಮಾಡಿದೀವಲ್ಲ, ಇಲ್ಲಿ ಬೆಲ್ಟ್ ಪಟ್ಟಿ, ಇಲ್ಲಿಂದ ಈ ಬೆಲ್ಟ್ ಪಟ್ಟಿಗೆ ಅಳತೆ ಮಾಡ್ಕೊಳ್ಳಿ. ಎಷ್ಟಿದೆ, ಎಷ್ಟು ಬರುತ್ತೆ ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು 4 ಇಂಚ್ ಇದೆ. 4ಕ್ಕೆ 1 ಇಂಚ್ ಆ್ಯಡ್ ಮಾಡಿ 5 ಇಂಚಿಗೆ ಮಾರ್ಕ್ ಮಾಡ್ತೀವಿ. ಓಕೆನಾ, 5 ಇಂಚ್ ಬಂತು ಇಲ್ಲಿಗೆ. ಯಾಕಂದರೆ ಮೇಲೆ ಸ್ಟಿಚಿಂಗ್ ಹೋಗುತ್ತೆ, ಮತ್ತೆ ಡಾಟ್ ಬರುತ್ತೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ. ಈಗ ಮತ್ತೆ ಇಲ್ಲಿಂದ ಶೋಲ್ಡರಿಂದ ಇಲ್ಲಿ ಡಾಟ್ ಪಾಯಿಂಟ್ ತಗೋಬೇಕು. ಇಲ್ಲಿಂದ ಇಲ್ಲಿದೆಲ್ಲ ಡಾಟ್ ಪಾಯಿಂಟು ಇಲ್ಲಿ ತಗೋಬೇಕು. ಡಾಟ್ ಪಾಯಿಂಟು ಇದು 10.5 ಇದೆ. 10.5ಇಂದ ಇಲ್ಲಿ ಕೆಳಗಡೆಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. ಜಾಯಿಂಟ್ ಇದೆಯಲ್ಲ, ಜಾಯಿಂಟ್ 14 ಇದೆ. ಕೆಳಗಡೆ ಅರ್ಧ ಇಂಚ್ ಸ್ಟಿಚಿಂಗ್ಗೆ ಬಿಟ್ಟು ಸ್ಟಿಚಿಂಗಿಗೆ 14.5 ಮಾರ್ಕ್ ಮಾಡ್ಕೋಬೇಕು. 10.5 14.5 ನೋಡಿ. ಇಲ್ಲಿಂದ 10.5 ಮತ್ತೆ 14.5 ಇದು ಕರೆಕ್ಟಾಗಿದೆ. ಇನ್ನೇನು ಇದು ಮಾಡಂಗಿಲ್ಲ, ಇದು ಕರೆಕ್ಟಾಗಿದೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ 4 ಇಂಚು ಮಾರ್ಕ್ ಮಾಡ್ಕೋತೀನಿ ನೋಡಿ. ಇಲ್ಲಿಂದ 4 ಇಂಚ್ ಮಾರ್ಕ್ ಮಾಡಿಬಿಡಿ. ಅದ್ರ ಪಕ್ಕದಲ್ಲಿ 1 ಇಂಚು, ಈ ಕಡೆ 1 ಇಂಚು. ಓಕೆನಾ, ಕನ್ಫ್ಯೂಸ್ ಆಗಬಾರ್ದು. ಫಸ್ಟ್ 4 ಇಂಚ್ ಮಾಡಿ, ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡಿ. ಈ ಮಧ್ಯದಲ್ಲಿ ಡಾಟ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಸೇರಿಸ್ಕೊಡಿ. ಇದು ಮಾರ್ಕ್ ಮಾಡಿಕೊಂಡು ಈ ರೀತಿ ಇದಕ್ಕೂ ಜಾಯಿಂಟ್ ಮಾಡಿ. ಇವಾಗ ಮತ್ತೆ ಇಲ್ಲಿಂದ ಇಲ್ಲೇನು ತಗೊಂಡಿರ್ತೀವಲ್ಲ ಇದು ಜಾಯಿಂಟ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆನಾ, ಈ ರೀತಿ. ಮತ್ತೆ ಇಲ್ಲಿಂದ ನಿಮ್ಗೇನಾದರೂ ಈ ಥರ ಇದರಲ್ಲೇ ಅಳತೆ ತಗೋತೀರಿ ಅನ್ನೋದಾದರೆ ಇಲ್ಲಿಂದ ಈ ಥರ ತಗೊಳ್ಳಿ. ಇಲ್ಲಿ 1 ಇಂಚು ಸ್ಟಿಚಿಂಗ್ಗೆ ತಗೊಳ್ಳಿ. ಯಾಕಂದರೆ ಇಲ್ಲಿ ಡಾಟ್ಗೆ ಮತ್ತು ಸ್ಟಿಚಿಂಗ್ ಎರಡೂ ಬೇಕಲ್ಲ, ಹಂಗಾಗಿ ಈ ರೀತಿ ತಗೊಳ್ಳೋದು. ಇಷ್ಟೇನೆ ನೋಡಿ. ಇನ್ನೂ ಒಂದ್ಸಲ ಹೇಳ್ತೀನಿ. ಇದು ಉದ್ದ ಬಂದ್ಬಿಟ್ಟು 14.5. ಓಕೆನಾ, ಉದ್ದ ಬಂದ್ಬಿಟ್ಟು 14.5 ಇದೆ. ಬ್ಲೌಸ್ನ ಹಿಂದೆ ಉದ್ದ 14.5 ಇದೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 29.5 ಇದೆ. ಅದನ್ನ 4 ಭಾಗ ಮಾಡಿದ್ರೆ ನಮಗೆ 7.5 ಬರುತ್ತೆ. ಇಲ್ಲಿ 7.5 ಇಕ್ಕಿದ್ದೀನಿ. 1 ಇಂಚು ಡಾಟ್ ಪಾಯಿಂಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಆರ್ಮೋಲ್ ರೌಂಡ್ ಬಂದ್ಬಿಟ್ಟು 5 ಇಂಚ್ ಇದೆ. ಇಲ್ಲಿ 2 ಇಂಚು ನೆಕ್ ವಿಡ್ತ್ ತಗೊಂಡಿದ್ದೀನಿ. ಶೋಲ್ಡರ್ ಬಂದ್ಬಿಟ್ಟು ಇನ್ನು ಉಳಿದಿದ್ದು. ಓಕೆನಾ, ಏನು ನಾವು ಇಲ್ಲಿ 2 ಇಂಚ್ ತಗೊಂಡಿದ್ದೀವಿ, 3 ಇಂಚ್ ಇಲ್ಲಿಗೆ ಬರುತ್ತೆ. ನಾವು ಸ್ಟಿಚಿಂಗ್ ಎಲ್ಲ ಹೋಗಿ 2.5 ಇಂಚ್ ಬರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಎದೆ ಸುತ್ತಳತೆ. ಇದು ಬಂದ್ಬಿಟ್ಟು 9.5 ಇದೆ. ಇಲ್ಲಿಂದ ಇಲ್ಲಿ ಬರೋದು ಎದೆ ಸುತ್ತಳತೆ. ಇದು ಆರ್ಮೋಲ್ ರೌಂಡ್. ಮತ್ತೆ ಇದು ಹಿಂದೆಗಡೆ ಡೀಪ್ ತಗೋಬೇಕು. ಡೀಪ್ ತೋರಿಸ್ತೀನಿ. ಹೀಗಿದೆಯಲ್ಲ, ಇಲ್ಲಿಂದ ತಗೋಬೇಕು. ಈಗ ಇಲ್ಲಿಂದ ನಾವು ತಗೋಬಹುದು. ಬ್ಲೌಸ್ ಇದ್ರೆ ಈ ತರ ತಗೊಳ್ಳಿ. ನೆಕ್ ಆದ್ರೆ ಮೇಲ್ಗಡೆಯಿಂದ ತಗೊಳ್ಳಿ. ಬ್ಲೌಸ್ ಇದ್ರೆ ಈ ರೀತಿ ತಗೊಳ್ಳಿ. ಓಕೆನಾ, ಈ ರೀತಿ ಮಾರ್ಕ್ ಮಾಡಿ ಒಂದು 1/4 ಇಂಚ್ ಮೇಲೆ ತಗೊಳ್ಳಿ. ಇಲ್ಲಿಂದ ನಿಮ್ಗೆ ಎಷ್ಟು ಡೀಪ್ ಬೇಕು, 2.5 3 ಬ್ರಾಡ್ ಬೇಕು ಅಂದ್ರೆ 3 3.5ವರೆಗೂ ಇಟ್ಕೊಬೋದು. ಆ ರೀತಿ ಇದೊಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಹಿಂಗೆ ಬರುತ್ತೆ. ಓಕೆನಾ, ಇದಾಗೆ ಇರಲಿ. ಇವಾಗ ಇದೇನು ಮಾಡಕ್ ಹೋಗ್ಬಾರ್ದು. ಇವಾಗ ಇಲ್ಲಿ ಒಂದೊಂದು ಪಿನ್ ಹಾಕೊಳ್ಳಿ. ಯಾಕೆ ಅಂದ್ರೆ ಇದು ಈ ತರ ಫೋಲ್ಡ್ ಮಾಡಿರೋದ್ರಿಂದ ಸರಿಯಾಗಿ ಇರುತ್ತೆ. ಈ ತರ ಪಿನ್ ಹಾಕೊಟ್ರೆ ನಿಮ್ಗೆ ಸರಿಯಲ್ಲ. ಓಕೆನಾ, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಸರಿದಾಗ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ಟೆ. ಈ ರೀತಿ 2 ಕಡೆನೂ ಪಿನ್ ಹಾಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ. ಇದೇನು ಇಲ್ಲ, ಇದು ಇಲ್ಲಿ ಮಾತ್ರ ಕಟ್ ಮಾಡ್ಕೋತೀನಿ. ಯಾಕಂದ್ರೆ ಕೆಳಗಡೆ ಬಟ್ಟೆ ಇಲ್ಲ, ನಾನು ಹೇಳಿದ್ನಲ್ಲ ಕಮ್ಮಿ ಇದೆ. ನಾನು ಇನ್ನು ಬೇರೆ ಬಟ್ಟೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಬರೀ 80ಕ್ಕೂ ಕಮ್ಮಿ ಇದೆ. ಇದು 75 ಸೆಂಟಿಮೀಟರ್ ಇದೆ. ಅದಕ್ಕೋಸ್ಕರ ಈ ರೀತಿ ಬಂತು. ಓಕೆನಾ, ಮತ್ತೆ ಇವಾಗ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟು. ಆಯ್ತಾ, ಇದನ್ನ ಈ ರೀತಿ ತೆಗೆದ್ಬಿಟ್ಟು ಇವಾಗ ನಾನು ಹಾಗೆ ಇರಲಿ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ, ನಾನೇ ತಿರುಗ್ತೀನಿ. ಇವಾಗ ಇಲ್ಲಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ ಆಕ್ಚುಲಿ ಮುಂದೆಗೆ ಮಾತ್ರ ಬೇಕು ಇದು ಡಾಟ್ ಪಾಯಿಂಟ್. ಇಲ್ಲಿಗೇನು ಬೇಡ, ಹಿಂದೆಗೇನು ಬೇಡ. ಹಿಂದೆಗೆ ಸ್ವಲ್ಪ ಇಲ್ಲಿಗೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ಕಟ್ ಮಾಡಬೇಕು, ಮಾಡ್ತೀನಿ. ಇವಾಗ ಇದನ್ನ ಈಗ ಮತ್ತೆ ಇಲ್ಲಿ ಕಟ್ ಮಾಡ್ಕೋಬೇಕು. ಈಗ ಜಾಯಿಂಟ್ ಮಾಡಿದೀವಲ್ಲ, ಈಗ ಇದನ್ನ ಕಟ್ ಮಾಡ್ಕೊಂಬಿಡಿ. ಈ ರೀತಿ ತಗೊಂಡು ನೀಟಾಗಿ ಒಂದೇ ಲೆವೆಲ್ಗೆ ಇಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಯ್ತಾ, ಈಗ ಕಟ್ ಮಾಡಿದ್ಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಮ್ಗೆ ಕೆಳಗಡೆಗೆ ಬೇಕಲ್ಲ ಮಾರ್ಕು, ಇಷ್ಟಕ್ಕೆ ಬೇಕಲ್ಲ, ಅದಕ್ಕೆ ಇದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನ
ಮತ್ತೆ ಇಲ್ಲಿ ಶೇಪ್ ತೆಗಿಬೇಕು. ಓಕೆನಾ, ನಾವು ತಿರುಗಿಸ್ಬಾರ್ದು ಅಂದ್ಕೊಂಡೆ ತಿರುಗಿಸೋಂಗೆ ಆಯಿತು. ಇವಾಗ ಇದು ಈ ರೀತಿ ಇದೆಯಲ್ಲ, ಇದನ್ನ ತೆಗೆದುಬಿಟ್ಟು ಇಲ್ಲಿಂದ ಈ ರೀತಿ ಕಟ್ ಮಾಡಬೇಕು. ಕೆಳಗಡೆದು ಇಷ್ಟೇ ಇರಬೇಕು ನೋಡಿ. ಇಲ್ಲಿ ನ್ಯಾಚ್ ಹಾಕೊಂಡ್ಬಿಡ್ತೀನಿ. ಈಗ ಇದು ಬಿಡಿ, ಇದು ಎಕ್ಸ್ಟ್ರಾ ಏನಕ್ಕಪ್ಪ ಅಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಅಷ್ಟೇ. ಈಗ ಇದನ್ನು ಶೇಪ್ ತೆಗೆದ್ಬಿಡೋಣ. ಶೇಪ್ ಬಂದ್ಬಿಟ್ಟು ಈ ರೀತಿ ನೀಟಾಗಿ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಒಂದು ಸೇರಿಸ್ಕೊಳ್ಳಿ. ಓಕೆನಾ, 2 ಪೀಸ್ ತಗೊಳ್ಳಿ. ಇದು ಫ್ರಂಟದ್ದು ಮಾತ್ರ ನೀಟಾಗಿ ಈ ರೀತಿ ಕ್ರಾಸ್ ಆಗಿ ಆಯ್ತಾ. ಇಷ್ಟೇ ಶೇಪ್ ತೆಗೆದ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಇಷ್ಟೇ, ಇದಿಷ್ಟು ಆಯಿತು. ಈಗ ಮತ್ತೆ ಈಗ ತಿರುಗಿಸ್ಕೊಂಡೆ. ಇದು ತೆಗೆದ್ಬಿಟ್ಟು ಪಿನ್ನ ಇದನ್ನ ತೆಗೆದ್ಬಿಡೋಣ. ಮತ್ತೆ ಇದು ಡಾಟದ್ದು ಏನೋ ಕೊಡ್ಬೇಕಲ್ವಾ, ಡಾಟ್ ಬಂದ್ಬಿಟ್ಟು ಈ ಕಡೆಯಿಂದ ಇದು ಇವೆರಡು ಮಧ್ಯ ಬರಬೇಕು. ಓಕೆನಾ, ಇದೇನು ಕಟಿಂಗ್ ಮಾಡಿರ್ತೀವಲ್ಲ ಇದ್ರ ಮಧ್ಯ ನಮಗಾದ್ರೆ ಕಣ್ಣಾಳ್ತಲ್ಲಿ ಗೊತ್ತಾಗುತ್ತೆ, ಅದಕ್ಕೆ ನಾನು ಏನು ಹೇಳಲ್ಲ. ಈ ರೀತಿ ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಒಂದು 2.5 ಇಂಚ್ ಆದರೆ ಸಾಕು. 2.5 ಇಂಚ್ ತಗೊಳ್ಳಿ. ಈ ಮಾಮೂಲಿ ಬ್ಲೌಸ್ಗೆಲ್ಲ 2.5 ಸಾಕು. ದೊಡ್ಡ ಬ್ಲೌಸ್ ಆದರೆ 3 ಇಂಚ್ ಬೇಕಾಗುತ್ತೆ. 2.5 ತಗೊಳ್ಳಿ. ಮತ್ತೆ ಇಲ್ಲಿಂದ ಇದು 3.5 ಇದೆ, ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ, 3 ಇಂಚ್ ಬರುತ್ತೆ. ಓಕೆನಾ, ಇವಾಗ ಇದನ್ನ ಈ ಕಡೆಯಿಂದ ಇದ್ರ ನೇರಕ್ಕೆ ತಗೊಳ್ಳಿ. ಓಕೆನಾ, ಇಲ್ಲಿಂದ ಇದು ಒಂದು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 3.5 ಆದರೆ ಸಾಕು. 3.5 ಇದೇನಿದೆ ಈ ಮಾರ್ಕು, ಈ ಮಾರ್ಕ್ಗೆ ಬರ್ಬೇಕಿದು. ಸ್ಕೇಲಲ್ಲಿ ತೋರಿಸ್ತೀನಿ. ಇವಾಗ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇದು ನೇರವಾಗಿ ಬರಲಿ. ಇಲ್ಲಿಂದ ಈ ರೀತಿ ಬರಬೇಕು, ಈ ರೀತಿ. ಓಕೆನಾ, ಈ ರೀತಿ ಬಂದು ಇಲ್ಲಿ 3 ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಇಲ್ಲಿಂದ 3.5ಗೆ ಮಾರ್ಕ್ ಮಾಡಿ. ಓಕೆನಾ, ಇಲ್ಲಿ 2.5, ಇಲ್ಲಿ 3.5, ಇಲ್ಲಿ 3. ಇದು ಸ್ಟಿಚಿಂಗ್ ಸೇರಿಸಿ ಇದು 3.5 ಇದೆ. ಸ್ಟಿಚಿಂಗ್ ಸೇರಿಸಿ ಇದು 3.5 ಇದೆ. ಮಾಮೂಲಿ ಇದು ಇಷ್ಟೇ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ಈ ಕಡೆಯಿಂದ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಇಲ್ಲಿ ಈ ಡಾಟ್ ಪಾಯಿಂಟ್ ಇಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿಂದ ಇದನ್ನ ನೀವು ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಗೊತ್ತಾಯ್ತಾ? ಇಲ್ಲಿ 2.5, ಇದು 3.5, ಇದು 3.5. ಇದನ್ನ ಮಾತ್ರ ಈ ಕಡೆ ಬೇಡ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ತಗೊಳ್ಳಿ. 2 ಇಂಚ್ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಡಾಟ್ ಪಾಯಿಂಟ್ ಬರುತ್ತೆ. ಓಕೆನಾ, ಎಷ್ಟು ನನ್ಗೆ ಅರ್ಥ ನೋಡೋಣ ಇನ್ನು ಯಾವ ತರ ಅರ್ಥ ಮಾಡಿಸ್ಬೋದು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಓಕೆನಾ, ಈ ರೀತಿ ಡಾಟ್ ಪಾಯಿಂಟ್ ಇದು ಇಷ್ಟು ಆಯ್ತು. ಈಗ ಇದನ್ನ ತೆಗೆದು ಬಿಡೋಣ. ತೆಗೆದ್ಬಿಟ್ಟು ಇವಾಗ ಹಿಂದೆ ಡೀಪ್ ತಗೋಬೇಕು. ಓಕೆನಾ, ಇದಿಷ್ಟು ಆಯ್ತು. ಇದರಲ್ಲಿ ಈಗ ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಸ್ಕ್ವಯರ್ ಬೇಕೋ ಬಾಕ್ಸ್ ಬೇಕೋ ಯಾವ ತರ ಬೇಕು ನಿಮ್ಗೆ ಆ ಡಿಸೈನ್ ರೆಡಿ ಮಾಡ್ಕೊಳ್ಳಿ. ಓಕೆನಾ, ನಾನು ರೌಂಡ್ ಶೇಪೇ ಕೊಡ್ತೀನಿ. ಇದಕ್ಕೆ ಈ ರೀತಿ ಒಂದು ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡ್ಕೋತೀನಿ. ಆಯ್ತಾ? ಆಯ್ತಾ? ಇಷ್ಟೇ. ಇದಿಷ್ಟು, ಇದು ಬ್ಯಾಕು, ಇದು ಫ್ರಂಟ್. ಗೊತ್ತಾಯ್ತಾ? ಇದಿಷ್ಟು. ಈಗ ಸ್ಲೀವ್ಸ್ ಕಟ್ ಮಾಡ್ಕೋತೀನಿ. ಸ್ಲೀವ್ಸ್ಗೆ ನಾನು ಹೇಳ್ದಂಗೆ ಬಟ್ಟೆ ಕಡಿಮೆ ಇದೆ, ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಜಾಯಿಂಟ್ ಮಾಡ್ಬೇಕು ಇದಕ್ಕೆ, ಯಾಕಂದ್ರೆ ಸಾಕಾಗಲ್ಲ ಬಟ್ಟೆ. ಆಮೇಲೆ ಇದು ಬ್ಲಾಕ್ ಇರೋದ್ರಿಂದ ಬೇರೆ ಬಟ್ಟೆ ಯಾವ್ದಾದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು. ನೋಡಿ ಈ ರೀತಿ ಬರುತ್ತೆ. ಇದನ್ನ ಬೇಕಂದ್ರೆ ನೀವು ಸ್ಲೀವ್ಸ್ ಅಲ್ಲಾದ್ರೂ ತಗೋಬಹುದು, ಇಲ್ಲಾಂದ್ರೆ ಮಾಮೂಲಿ ಅಳತೆನಾದ್ರೂ ತಗೋಬಹುದು. ಇದು ನಾನು ಸ್ಲೀವ್ಸ್ ಚಿಕ್ಕದಾಗಿ ಇದೆ, ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ. ಇದಕ್ಕೇನು ಕೆಳಗಡೆ ಫೋಲ್ಡಿಂಗ್ ಇಲ್ಲ, ಇಲ್ಲಿ ಎಮ್ಮಿಂಗ್ ಬರುತ್ತೆ. ಇದ್ರಲ್ಲಿ ಡಿಸೈನ್ ಇರೋದ್ರಿಂದ ಎಮ್ಮಿಂಗ್ ಏನು ಬರಲ್ಲ. ಓಕೆನಾ, ಇದು ಸ್ವಲ್ಪ ಜೈಂಟಿಂಗ್ ಬರುತ್ತೆ, ಪರವಾಗಿಲ್ಲ. ಇಷ್ಟಕ್ಕೆ ಇಡ್ತೀನಿ, ಯಾಕೆಂದ್ರೆ ಇದು ಬಟ್ಟೆ ಕಡಿಮೆ ಇರೋದ್ರಿಂದ ಇಷ್ಟೇ ಇರಲಿ, ತೊಂದರೆ ಏನಿಲ್ಲ. ಇವಾಗ ಇದು ಮಾರ್ಕ್ ಮಾಡ್ಕೋಬೇಕು. ಈ ಕಡೆಯಿಂದ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಡಾಟು, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮಾರ್ಕ್ ಮಾಡ್ಕೊಂಡ್ರೆ ಇದು ನಮ್ಗೆ ಸ್ಲೀವ್ಸ್ ರೆಡಿ ಆಗುತ್ತೆ. ಅದು ಇಲ್ಲಿ ಜೈಂಟಿಂಗ್ ಬರುತ್ತೆ, ಈ ರೀತಿ ಬರುತ್ತೆ. ಜೈಂಟ್ ಮಾಡ್ಕೋಬೇಕು. ಮತ್ತೆ ಈ ಕಡೆಯಿಂದ ಈ ರೀತಿ ತಗೊಂಡು ಇಲ್ಲಿ ಜೈಂಟ್ ಮಾಡಿ. ಓಕೆನಾ, ಇದರಿಂದ ಸೇಪ್ ತೆಗೀರಿ. ಇಷ್ಟೇ. ಇದು ಯಾಕಂದ್ರೆ ಜೈಂಟಿಂಗ್ ಬರುತ್ತೆ, ಅದಕ್ಕೋಸ್ಕರ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ. ಒಂದೊಂದು ಜಾಯಿಂಟಿಂಗ್ ಬರೋದ್ರಿಂದ ನೋಡಿ ಈ ರೀತಿ ತಗೊಂಡು ಇವಾಗ ಈ ಬಟ್ಟೆನ ಜಾಯಿಂಟಿಂಗ್ ಕೊಟ್ಕೋಬೇಕು. ಆಯ್ತು. ನಾನು ಜಾಯಿಂಟಿಂಗ್ ಆದ್ಮೇಲೆ ನಾನು ಇದನ್ನ ಜಾಯಿಂಟ್ ಮಾಡಿದ್ಮೇಲೆ ಶೇಪ್ ತೆಗಿತೀನಿ. ಈ ರೀತಿ ಇದೆಯಲ್ಲ, ಇದನ್ನ ಈ ರೀತಿ ಕೊಟ್ಕೊಂಡ್ರೆ ಆಯ್ತು. ಓಕೆನಾ, ಅರ್ಥ ಆಯ್ತು ಅನ್ಕೋತೀನಿ. ಈ ರೀತಿ ಬರುತ್ತೆ ಇದು ಸ್ಲೀವ್ಸ್. ಮತ್ತೆ ಬಟ್ಟೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನೋಡ್ಕೊಂಡು ಬೆಲ್ಟ್ಗೆಲ್ಲ ಆಮೇಲೆ ಕಟ್ ಮಾಡ್ಕೋಬೇಕು, ಸಾಕಾಗಲ್ಲ.
ಅದನ್ನ ಆಮೇಲೆ ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ನಾನು ಇದು ಬ್ಲ್ಯಾಕ್ ಬಟ್ಟೆ ಒಂದು ಸ್ವಲ್ಪ ತಗೊಂಡು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಓಕೆನಾ? ಇವಾಗ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಇನ್ನೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನೋಡೋಣ. ಇನ್ನೂ ಅರ್ಥ ಆಗೋ ಥರ ನಾನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ ಈ ರೀತಿ ಬಂತು ಸಾದಾ ಬ್ಲೌಸ್ ಕಟಿಂಗ್. ಓಕೆನಾ? ನೋಡಿ ಬನ್ನಿ, ಇದು ಯಾವ ರೀತಿ ಕಟಿಂಗ್ ಮಾಡೋದು, ಇದು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಒಂದ್ಸಲ ನೋಡೋಣ. ಓಕೆನಾ?